ಇವತ್ತು ನಾವು ಮೈಸೂರಿಗೆ ಜರ್ನಿ ಶುರು ಮಾಡಿದ್ದೀವಿ. ಮೈಸೂರು ಆ್ಯಕ್ಚುಲಿ ಅಲ್ಲ, ಫಸ್ಟ್ ಹೋಗೋದು ನಾವು ಚನ್ನಪಟ್ಟಣ ಫಸ್ಟ್ ಇವೆಂಟ್ ಇದೆ, ಅದು ಮುಗಿಸ್ಕೊಂಡು ಚನ್ನಪಟ್ಟಣದಲ್ಲಿ ಆ್ಯಕ್ಚುಲಿ ಇವೆಂಟ್ ಇರೋದು ನಾಳೆ. ಸೊ 3 days ಇವೆಂಟ್ ಇರೋದು ಟೋಟಲ್ ಆಗಿ. ಸೊ ನಾನು ಎಲ್ಲರೂ ಪೂರ್ತಿ ಹೋಗೋದು ರೆಡಿ ಆಗಿದ್ದೀವಿ. ಸೊ ಟೀಮ್ ಇಸ್ ಆಲ್ ಸೆಟ್ ಅಪ್ ಟು ಗೋ ಇನ್ಕ್ಲೂಡಿಂಗ್ ಹೆಮ್. ಸೊ ನಾವು ಆಲ್ರೆಡಿ ಗುರುಗುಂಟೆಪಾಳ್ಯ ಕ್ರಾಸ್ ಮಾಡಿದ್ದೀವಿ. ಸೊ ಇಲ್ಲಿಂದ ಅನದರ್ 2.5 hours ಜರ್ನಿ ನಮಗೆ. ಫಸ್ಟ್ ಚನ್ನಪಟ್ಟಣದಲ್ಲಿ ಹೋಗಿ ಅಲ್ಲಿ ಏನೆಲ್ಲ ರೆಡಿ ಆಗ್ತಾಯಿದೆ ಇವೆಂಟ್ಗೆ, ಏನೆಲ್ಲ ರೆಡಿ ಆಗಬೇಕು ಎಲ್ಲ ನೋಡ್ಕೊಂಡು ದೆನ್ ಇವತ್ತು ಸ್ವಲ್ಪ ರೆಸ್ಟ್ ಮಾಡಿ ರಾತ್ರಿ ಎಲ್ಲ ಮುಗಿಸ್ಕೊಂಡು ಡೆಕೋರೇಷನ್ಸ್ ಎಲ್ಲ ಔಟ್ಡೋರು, ಆಮೇಲೆ ಒಳಗಡೆ ಏನಿದೆ ಅದೆಲ್ಲ ನಾಳೆ ಮಾಡ್ತೀವಿ. ಸೊ ಇವತ್ತು ಇಲ್ಲಿಂದ ಹೊರಟಿದ್ದೀವಿ ಇನ್ಫ್ಯಾಕ್ಟ್. ಸೊ ನಾಳೆ ಬೆಳಗ್ಗೆ ಇವೆಂಟ್ ಶುರು ಆಗುತ್ತೆ. ನಾಳೆ ಹಳದಿ ಇರೋದು. ಸೊ ಪ್ರತಿದಿನದ ಬ್ಲಾಗ್ ನಾನು ಅಪ್ಡೇಟ್ ಮಾಡ್ತಿರ್ತೀನಿ, ಅದನ್ನೆಲ್ಲ ನೀವು ನೋಡಬೇಕು ಅಂದರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಮೋರ್ ವೀಡಿಯೋಸ್ಗೆ. ಸೊ ನೋಡಿ, ಟ್ರಾಫಿಕ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಒಬ್ಬರು ರೈಟಿಗೆ ಬರಬೇಕು ಅಂದರೆ ಇನ್ನೊಬ್ಬರು ಲೆಫ್ಟಿಗೆ ಹೋಗಬೇಕು. ಸೊ ಇಲ್ಲೇ ಕ್ಲಾಶಸ್ ಆಗ್ತಾಯಿದೆ. ಆ್ಯಂಡ್ ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ. ಇಷ್ಟು ದಿನ ಮಳೆ ಬರ್ತಾಯಿತ್ತು. ಸೊ ಮೋಸ್ಟ್ಲಿ ನಮ್ಮ ಇವೆಂಟಿಗೆ ಮಳೆ ಬರಬಾರ್ದು ಅಂತ ನಾವು ದೇವ್ರ ಹತ್ರ ಬೇಡ್ಕೊಂಡಿದ್ದಕ್ಕೆ ಇವತ್ತು ನಾಳೆ ನಾಡಿದ್ದು 3 ದಿನವೂ ಮಳೆ ಬರದೇ ಇದ್ದರೆ ನಮಗೆ ಖುಷಿ ಇರುತ್ತೆ. ಅದಕ್ಕೆ ಇವೆಂಟ್ ಹಾಳಾಗಬಾರ್ದು, ಯಾಕೆಂದರೆ ಎಲ್ಲ ನಡೀತಾ ಇರೋದು ಔಟ್ಡೋರಲ್ಲೇ. ಸೊ ಇವತ್ತು ಇಲ್ಲಿ ಬಿಸಿಲಿದೆ, ಮೋಸ್ಟ್ಲಿ ಚನ್ನಪಟ್ಟಣದಲ್ಲೂ ಬಿಸಿಲಿರುತ್ತೆ ಅಂತ ಅನಿಸುತ್ತೆ. ಸೊ ಇವತ್ತು 31st ಆಗಿರೋದ್ರಿಂದ ಮಂತ್ ಎಂಡು ಎಲ್ಲ ಸಿಗ್ನಲಲ್ಲೂ ಪೊಲೀಸ್ ಅಪ್ಪಂದಿರು ಫುಲ್ ಸ್ಟ್ರಿಕ್ಟಾಗಿ ಎಲ್ಲರನ್ನೂ ಹಿಡಿತಾ ಇದ್ದಾರೆ. ಸೊ ನಾವು ಬರ್ತಾ 2 ಸಿಗ್ನಲಲ್ಲಿ ನೋಡಿದ್ವಿ, ದಾಸರಳ್ಳಿ ಆ್ಯಂಡ್ ಜಾಲಹಳ್ಳಿ ಕ್ರಾಸಲ್ಲಿ. ಇನ್ನು ಮುಂದಕ್ಕೂ ಇದ್ರೆ ನಾನು ನಿಮಗೆ ತೋರಿಸ್ತೀನಿ. ಭಾಳ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ ಬ್ಯಾಂಗ್ಳೂರು ಪೊಲೀಸ್ ಅವರು, ರೂಲ್ಸ್ ಪ್ರಕಾರ ಹೋಗಬೇಕು ಅಂತ. ಸೊ ಹಾಕೊಡ್ರಿ, ಬಿಸಿಲಿಗೆ ಏನಾನ ಬಿಸಿಲು ಜಾಸ್ತಿ ಇತ್ತು ಅಂದ್ರೆ ಹಾಕೊಡ್ರಿ. ಹಾಕೋ ಅಖಿಲ್, ಹಿಂದೆನೇ ಇದೆ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನಮ್ಮ ಹುಡುಗರಿಗೆ ಚೆಂದಾಗಿ ಬಿಸಿಲಿಗೆ ಏನಾದರೂ ಪ್ರೊಟೆಕ್ಷನ್ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಸಿಕ್ಕಾಪಟ್ಟೆ ಬಿಸಿಲಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ.